ಬಾಲೆ ಈ ಕಡೆ ಬಾ ಇಲ್ಲ ಕೇಳದನ್ರಿ ಸರಿ ಗೋಪಾಲ ಶ್ರೀಕೃಷ್ಣನಾದರೆ ಸಹಜವಾಯಿತು ದೇವ. ತಮ್ಮ ಅಂತಃಪುರವನ್ನು ಬಿಟ್ಟು ಈ ಸುಂದರವಾದ ವರ್ತಿ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳುತ್ತೇನೆ. ಕೇಳ್ತೇನೆ ದೇವ. ಒಂದು ಬಾಳ ಒಳ್ಳೆಯದಾದ್ರೆ ತಡಮಾನದ ನಿಮ್ಮ ಕಾರ್ಯವನ್ನು ನೆರವೇರಿಸುವಂತರಾಗಿರೆ.
ಅಂತಂದ್ರೆ ಅಡಿಪ್ರಸ ಹಚ್ಚಿ ನಿಮ್ಮ ಹೆಸರೇನು ಕೇಳಬೇಕು ಬಾಯ ಬಿಟ್ಟು ಮಂತ್ರಶಕ್ತಿ ರಣಶಕ್ತಿ ಪಠನೆಗೈದು ಈ ಬ್ರಹ್ಮಾಂಡದಲ್ಲಿರುವ ಅಷ್ಟದಿಕ್ಪಾಲಕರು ಪಾತಾಳ ಲೋಕದಲ್ಲಿರುವ ಮಲ್ಲಿನ ಪರಾಕ್ರಮಿಗಳು ಇದು ಅಲ್ಲದೆ ಎನ್ನ ಕರದೋಳು ಪಿಡಿದ ಕರದೋಳು ಮಹಾರಾಜನೆಂದು ಎನ್ನ ಮಾತಿನೊಳಗೆ ಜಾಗೃತಿ ಈ ಸಭಾಪತಿಗೆ ಬಂದ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಇದು ಇಂದಿನ ದಿವಸ ಆ ದೇವತೆಗಳೆಂಬ ಹದಮರು ಯಮಗೇನೋ ವಿಪರೀತ ಮಾತುಗಳನ್ನಾಡಿ ಅಪಹಾಸ್ಯ ಮಾಡಿ ನಕ್ಕರಂತೆ ಈ ಸುದ್ದಿಯನ್ನು ಕೇಳಿ ಎನ್ನ ಸಿಟ್ಟೆಂಬ ಉತ್ಕೃಷ್ಟ ಕೋಪಾಗ್ನಿಂದ ಅಯ್ಯೋ ದಿಕ್ಪಾಲಕರ ಪಟ್ಟಣಗಳನ್ನು ಕೊಟ್ಟು ಕೆಟ್ಟತನದಿಂದ ತ್ರಿಮೂರ್ತಿಗಳ ಮೊಕ್ಕಲಿಕ್ಕೆ ದೇವತಾಂಗರೇರನ್ನು ನಮ್ಮ ಕಾರಾಂತರಗಳಿಗಿರುವ ಪ್ರಯುಕ್ತ ನಮ್ಮ ಮಂತ್ರಿಯಾದ ಕವಚರೊಡನೆ ಆಲೋಚಿಸುವ ಕಾರಣ ಇಲ್ಲಿಗೆ ಬಹಳವಾಗಿ ಕಂಡಿಯ ತರತೆ ಟೆಂಟ್ ಬಂದು ಸೊಳ್ಳೆ ಮಾಡಿದ್ದೆ ಬಂಟೂರಿಗೆ ಹೋಗಿ ಟೆಂಟ್ಗೆಲ್ಲ ಕಮ್ಮಿ ಮಾಡ್ಕೊಂಡು ಬಂಟೂರಕ್ಕೆ ಬಂದ ತಡೋಬಿಡಿ ಹುಟ್ಟ ಎಲಿಬಟ್ಟು ಅವಾಗ ಒಂಟಿ ಸತ್ತು ನಿಮ್ಮ ದುಬ್ಬಣ ಅಂದ 8 ಮಂದಿ ಸುಳ್ಳು ಮಂದಿನ ಹತ್ತಿಸ್ಕೊಂಡು ಗಂಟೆ ಬಿಟ್ಟೆ ಒಂಟಿ ಹಿಡಿದು ಧುಪ್ಪನ ಬಿತ್ತು ಈ 8 ಮಂದಿಗೆ ಬಂಟಚ್ಚಿ ಬಂದ ಭಾಳ ದೂರ ಬಂದ ಸಾರ್ವಜನಿಕ ದೇವಾ ತಮ್ಮನ್ನು ಆಯ್ಕೆಕೊಂಡು ಚಂಡ ಪ್ರಚಂಡ ರಿಪುಗಳ ಗಂಡು ಬಲಿಗಳ ಗಂಡ ರಾಜನ ಕರಗಳನ್ನು ಹಿಡಿದು ದಿಕ್ಕುವ ಸಮರ್ಥ ಹೋಗ್ತಾರಕ್ಕೆ ಮಾಡಿದ ಟೈಕಾರಕ್ಕೆ
ಕಾಲಾಳುಗಳ ಸಹಿತ ನಮ್ಮ ಸೈನ್ಯವನ್ನು ಸಿದ್ಧಪಡಿಸುವುದಕ್ಕೆ ಹೋಗುವ ನಡೆಯಲೇ ಮಂತ್ರಿವರ್ಯ. ಹೇ ರಾಜೇಂದ್ರ, ಹೇ ಪ್ರಧಾನ ಶ್ರೇಷ್ಠ. ನಿಮ್ಮ ಆಜ್ಞೆ ಆಯ್ತಂದರೆ ವಿಚಾರಣೆಗೆ ಹೋಗಿ ಆ ದುಷ್ಟವನಿಗಳನ್ನು ಮಾಡುತ್ತವರು ತಿಳಿಸಿ ಅವರ ಹೆಣ್ಣರನ್ನು ಗೋಳಾಡಿಸಿ ಯಜ್ಞ ಕಾರ್ಯಗಳನ್ನು ಸಮಗ್ರದ ವಶದಲ್ಲಿಟ್ಟು ಮಹಾಗುರಿಗಳು ಮಾಡುತ್ತವರು ಯಜ್ಞಗಳನ್ನು ವಿವೇಕಂಡಗಳಾಗಿ ದೇವತೆಗಳ ಆಸನ ಸೆಳೆದು ಬರುತ್ತದೆ. ಜಾಗೃತಿ ಪ್ರಧಾನ ಶ್ರೇಷ್ಠ. ತಡ ಮಾಡದೆ ಏನು ನುಡಿಯನ್ನು ಕೇಳುವಂತವ ನಾವು. ಅಮರಾವತಿಗೆ ದಾಳಿಯನ್ನಿಟ್ಟು ದೇವೇಂದ್ರನ್ನು ಹಿಡಿದು ಬರುವ ಕಾಲಕ್ಕೆ ಅಷ್ಟದಿಕ್ಪಾಲಕರು ಏನಾದರೂ ಎದುರಾಗಿ ಬಂದರೆ ಅಷ್ಟದಿಕ್ಪಾಲಕರ ಗಂಟಲ ಕೊಳೆಯ ಅಡ್ಡಲಾಗಿ ವೈದ್ಯನು ಬಂದರೆ ಅವನ ಸಂಪತ್ತನ್ನು ಸೂರೆ ಮಾಡಿ ಬರುವೆ. ಮಾಡಿದ ಸೈನ್ಯವನ್ನು ಸಿದ್ಧಪಡಿಸುವಂತವನಾಗಲೇ ಈ ಪ್ರಧಾನ ಶ್ರೇಷ್ಠ. ಈಗಿನ ವೇಳೆಯಲ್ಲಿ ನಿಮ್ಮ ಅಪ್ಪಣೆ ಹೇಳಿಕೊಂಡರೆ ಈ ಭೂಮಿಯನ್ನು ಬರೆದು ಆಕಾಶವನ್ನು ಬರೆದು ಸೂರ್ಯ ಕಂಗಾರವ ಆ ಕಾಲದಲ್ಲಿದ್ದ ಅವನು ಚಕ್ರವರ್ತಿಯ ಮುಗುಳಮಣಿಯನ್ನು ಹಿಡಿದು ಸ್ವರ್ಗಲೋಕವನ್ನು ದಾಳಿಗೆ ಉಳಿಸಿ ಮಂಡಲವನ್ನು ಹುಟ್ಟಿ ಛತ್ರಾಧಿಕಾರಿಯ ಕೈಗಾರಿಕೆ ಪ್ರಾಣವೂ ನನ್ನಲ್ಲಿಲ್ಲವೇ ಈ ಭೂಮಿ ಅವಕಾಶ ಹಿಡಿದು ದಾಳದಲ್ಲಿರುವ ಈ ಚಾಣವು ನನ್ನಲ್ಲಿಲ್ಲವೇ ಅಷ್ಟದಿಕ್ಪಾಲಕರು ಪ್ರಧಾನ ಶ್ರೇಷ್ಠ. ನನ್ನ ನುಡಿಯನ್ನು ಕೇಳುವಂತವನಾಗ ಅಮರಾವತಿಗೆ ದಾಳಿಯಿಟ್ಟು ಸಚಿ ರಂಬೆ ಮೇಲಕ್ಕೆ ಎತ್ತಿರುತ್ತಾನೆ ಮುಂತಾದ ನಾರಿಗಳ ರಕ್ತಗಳನ್ನು ತರಬೇಕು.
ಅದಕ್ಕೆ ಕೊಡಬಲವಾಗಿ ಆ ಬ್ರಹ್ಮನು ಬಂದರೆ ಅವನ ಚತುರ್ಮುಖವನ್ನು ಅಯ್ಯೋ ಬಲವಾಗಿ ಆ ಈಶನು ಬಂದರೆ ನನ್ನ ಸಮಸಾಹಸದಿಂದ ಆ ಪಶುಪತಿಯನ್ನು ಗೆಲುವೆ ಆ ಹೇ ಪ್ರಧಾನ ಶ್ರೇಷ್ಠ ತಡ ಮಾಡಿದ ರಥವನ್ನು ತಯಾರು ಮಾಡುವಂತವನಾಗಲೇ ಪ್ರಧಾನ ಶ್ರೇಷ್ಠ ಈ ನಾನು ಮಾತು ಹಾಗಿರಲಿ ತಾವಲೋಕಂ ಸುಡಲಿ ಅದಾವ ಜಗತ್ತನ್ನು ಕಾಯಲಿ ಅದಾವ ಭುವನ ಬ್ರಹ್ಮಾಂಡವನ್ನು ಛೇದಿಸಲಿ ಅದಾವ ದೇವತೆಗಳು ಕೂಡ ಯುದ್ಧ ಮಾಡಲಿ ಕ್ಷಣಗಳು ಆಕಾಶ ಮರೆದು ಭೂಮಂಡಲವನ್ನು ಬಿಗಿದು ಚಕು ಸಮೃದ್ಧವು ನಿಮಿಷಾಂತದ ಚೋಳನ ಸುರಿದು ಲೋಕಾದಿ ಲೋಕವನ್ನು ಹೊಡೆಬಡೆದು ಎಲ್ಲ ಜೀವವನ್ನು ಒಟ್ಟು ಮಾಡಿ ದೂರಿ ಬಿಡುವ ಈ ಸಮರ್ಥನೆಗೆ ಅಷ್ಟದಿಕ್ಪಾಲ ಕ್ರೀಡಾವಣೆಯ ರಾಜ ನಿನ್ನ ಪರಾಕ್ರಮಕ್ಕೆ ಇಲ್ಲ ತಡ ಮಾಡದೆ ಇಂದ್ರ ಲೋಕವನ್ನು ಹೊಕ್ಕು ಆ ಸುಂದರ ಸತ್ಯನ್ನು ಸೆರೆ ಹಿಡಿದು ನನ್ನ ಮುಂದೆ ತಂದು ನಿಲ್ಲಿಸುವಂತವನಾಗಲೇ ಈ ಪ್ರಧಾನ ಶ್ರೇಷ್ಠ ಯಾಕಾದ್ರೆ ಗೌರವೇಂದ್ರ ಈಗಲೇ ಹೋಗುತ್ತೇನೆ ತಾಳ
ಯಾವುದಾರೆಂದರೆ ಲೋಕದ ಪತಿಯಾದ ದೇವೇಂದ್ರನ ರಾಣಿ ಬಹುಜಾಣಿ ಸತ್ಯದೇವಿ ಅನ್ನುತ್ತದೆ ಅಪ್ಪ ಮಗನೇ ಮಗನೇ. ಸತ್ಯದೇವ ಅಮ್ಮನವರಾದರೆ ಸಹಜವಾಗಿ ತಾಯಿ ತಮ್ಮ ಅಂದವಾದ ಮುಂದೆಯನ್ನು ಬಿಟ್ಟು ಸಭಾಮುಖಕ್ಕೆ ಬಂದ ಕಾರಣವನ್ನು ಕೇಳುತ್ತೇನೆ. ಸಭಾಮಧ್ಯಕ್ಕೆ ಬಂದ ಅನ್ನವೆಂದರೆ ನನ್ನ ಪ್ರಾಣದಲ್ಲವನು ಎಲ್ಲಿಗೆ ಗಮನ ಮಾಡುವರು ಅಲ್ಲಿಗೆ ಅರ್ಥ ನೀವು ಸಿದ್ಧರಾಗಿರ್ಬೇಕೆಂಬನೇ ಆಯ್ತಿಲ್ಲ. ಇಲ್ಲಿಗೆ ಬರೋಣವಾಯ್ತಪ್ಪ ಸುಧಾ ಲೋಕ ವಿಖ್ಯಾತ. ಕಟ್ಟಿದ್ದು ಮಾತ ಹೇಳಲ್ಲ. ನಾನು ಬಾ ನೀನು ಬಾ ನಾನು ಬಾ ನೀನು ಬಾ ನೂರ ಒಂದು ಮಂದಿ ಕಲಿಸಿ ಬಡಿಗೆ ಹಾಕಿ ಹೆತ್ತೆ ತಿಂದು ಮ್ಯಾಕ್ ಹೇಳೋ ಹೇಗಪ್ಪ ಮಾಡೋದು ಅಂತೇಳಿ ಬಡಬಡವೋ ಕಡಿಮೆ ಮುಟ್ಟಪ್ಪ ತಮ್ಮ ಕೇಳ್ದೋ ಗೊತ್ತಂದ್ರ ಆ ಮುದ್ದನ್ನು ಬಿಡ ಏನು ಬೇಸದ ಕಾಯಿ ಹೇಳ್ಕೊಂಡು ನಾವು ಬರೋಬರ ಬಂದಿದ್ದ ಕಸ್ಬರಿಗೆ ಸಿಕ್ಬಿಟ್ಟೆ ಕಟ್ಬಿಟ್ಟು ನಾನು ಬೇಸಾಗ್ಬಿಟ್ಟು ನಾನು ನಾಲ್ಕು ಜಟ್ಟ ಬಂದ್ಬಿಡ್ತೆ. ನಾನು ಓದಲ್ಲ ಹೋಗಿ ಹೋಗ್ತಿದ್ದ ಲೇತಮ್ಮ 3 ತಿಂಗಳು ಮನೆಗೆ ಬಿಟ್ಟು ಉಳಿದಿದ್ದೆ. ಇಲ್ಲ ಗಂಡು ಅವಾಗ ಬ್ಯಾಗ್ವರೆಗೆ ಹೊಂಟಿದ್ದೆ. ಎದುರಿಗೊಬ್ಬ ವ್ಯತ್ಯಾಸದ ಹುಡುಗಿ ಬಂದು ಎಲೆ ಹುಡುಗಿ ನನಗೆ ಬೆಲೆಯೇ ಕೇಳಕತ್ತ ಅಂದೆ. ಬೆಲೆಯನಿಗೆ ಮಳ್ಳ ಬಿತ್ತಲಕ್ಕೆ ಹೋಗ್ಬೇಕು ನನಗೆ ಅಂತ ಹುಡ್ಕೊಂಡು ಪ್ಯಾಂಟ್ ಒಡೆ ಬಿತ್ತಲಕ್ಕೆ ಹೋದ್ವಿ. ಹೇಳಿದಪ್ಪ ಮುಸ್ಕುನಿ ಕಾಯಿ ಹಕ್ಕ ಸಣ್ಣ ಎರ್ತಾರಿ ಹುಡುಕೆ ಕಲಿಸಿಟ್ಟು ಬರಬೇಕು ನೋಡ ಆಮೇಲೆ ಹಾಕ ಅವಾಗ ಒಂದಾಗಿ ನೀರು ಕುಡಿಯಂತ 90 ಮಂದಿ ತಂದು ಬಂದಾರ. ಅದ್ರಾಗ 6 ಮಂದಿ ಹಗ ನಿಂತ್ಕೊಂಡ್ರ. ಅವಾಗ ಅಲ್ಲಿ ಕಲ್ಲವ ಮಲ್ಲವ ನಿಂಗ ಕಲ್ಲವ ಅಂತ ಹೇಳಿ ಇಲ್ಲೇ ಹಡ್ಸಂತ ತಗಂದ ಮಕ್ಕಳು ಕಟ್ಕೊಂಡ್ರ. ಯಪ್ಪ ಹೇಳ್ತಾರೆ ನಿಮ್ಗೆ ಯಪ್ಪ ಅಂತ ಹೊಯ್ಕೆನ ಕಟ್ಬಿಟ್ರ. ನನ್ನೊಮ್ಮೆ ಎಲ್ಲಿತ್ತೋ ಎಲ್ಲಿಲ್ಲೋ ಹಾಯ್ ಅಂತ ಬಂತು. ಎಮ್ಮಿಲಿಂದ ಸರ್ಕಾರ ಬಂತ ಕನಕ ಸಾರಥ್ಯ ತಮ್ಮನ್ನು ಮಾಡಿ ಮುಂಚೆಬೇಕು ತಮ್ಮ ಅಂದವಾದ ಮಂದಿಯನ್ನು ಬಿಟ್ಟು ಈ ಸಭಾಮಂದಿಗೆ ಬಂದ ಕಾರಣವನ್ನು ಕೇಳುತ್ತಾರೆ. ಈ ಸಭಾಮಂದಿಗೆ ಬಂದ ಕಾರಣವೆಂದರೆ ಹೇಳಿಕೆಯನ್ನು ಹತ್ಯೆ ಮಾಡುವರು ಆ ಕಾರ್ಯವನ್ನು ಸಿದ್ಧಪಡಿಸಿದ ಕಾರಣ ಈ ಸಭಾಮಧ್ಯಕ್ಕೆ ಬರುವಂತ ಕಂಡೆ ಸಾರಥಿಯೇ ಜಾಗ್ರತೆ ನಿಮ್ಮ ಕಾರ್ಯವನ್ನು ಹೇಳ್ತಾರೆ.
ಎನ್ನ ಮನದೊಳಗೆ ಘೋರತನದ ದುಃಖಾಗ್ನಿ ಬಡಿದಿಡುವುದು. ಇದಕ್ಕೆ ಏನಾದರೂ ಆಲೋಚನೆ ಹೇಳೋ ಪ್ರಾಣವಲ್ಲವ. ಹೇ ಪ್ರಾಣವಲ್ಲವೇ? ಹೇ ಪ್ರಾಣವಲ್ಲವ. ಇದಕ್ಕೆ ಯಾತಕ್ಕೆ ನೀನು ಚಿಂತೆ ಮಾಡುತ್ತಿರುವೆ? ನಮಗೆ ಕಪ್ಪು ಕೊಡೋದಕ್ಕೆ ನಮ್ಮ ಪರಾಕ್ರಮವನ್ನು ಹೊಗಳುತ್ತಾ ಬರುತ್ತಾರೆ. ಇದಕ್ಕೆ ನೀನು ಚಿಂತೆ ಮಾಡಬೇಡ ರಮಣಿ, ಸದ್ಗುಣ ಭರಣೆ. ನನ್ನ ನುಡಿಯನ್ನು ಕೇಳುವಂತಾತನ ಹೇಳಲು ತಡ ಮಾಡದೆ ಹೇಳುವಂತೆ ನಾರೇ ಮಾಣೆಯಾಳನ್ನ ಈ ರಾಕ್ಷಸರ ಪುತ್ರ ನಿರ್ಮೂಲ ಮಾಡುವೆನೆಂದು ಹೇಳಿ 3 ದಿವಸವೂ ಆಗಿರಲಿಲ್ಲ. ಮತ್ತು ಅದೇ ಕಷ್ಟ ಬಂದೊದಗಿದ್ದಲ್ಲೋ ಪ್ರಾಣದಲ್ಲವ. ಹೇ ಪ್ರಾಣವಲ್ಲವೇ? ಅದಾವ ರಾಕ್ಷಸರು ಬಂದು ನಮ್ಮನ್ನು ಏನು ಮಾಡುವರು? ಎಲ್ಲ ಕರೆದು ನೆರೆಯುವ ವಜ್ರಾಯುಧ ಅವರ ಶಿರವನ್ನು ಭಯಪಡಬೇಡ ಗರ್ಭಿಯ ರಮಣಿ. ಪ್ರಾಣದಲ್ಲವ ಎನ್ನ ನುಡಿಯನ್ನು ಕೇಳುವಂತಾತನಾಗು. ಏನೋ ಮಾಡುವ ಕಾರ ಏನೋ ನೀಲಕಂಠನೇ ಕಾಲ ಸ್ವರೂಪನಾಗಿ ಈ ಬಗೆಯ ದಂಡನ್ನು ಕಳುಹಿಸಿದನು ತಿಳಿಯದು. ಇದಕ್ಕೆ ಉಪಾಯವೇನಪ್ಪ ಪ್ರಾಣದಲ್ಲವ? ಹೇ ಪ್ರಾಣಕಾಂತೆ. ಹೇ ಪ್ರಾಣದಲ್ಲವ. ಎನ್ನ ಕೈಯೊಳಗಿನ ವಜ್ರಾಯುಧವು ಯಾತಕ್ಕೂ ಸಡಲಾಗುತ್ತಾ ಹಚ್ಚುವ ಹಲಗಲ ಭೂಮಿಗೆ ಬಿತ್ತಲ್ಲ. ನಾನಂತೂ ಈ ಹಸುರನ ದಪ್ಪಗೆ ನಿಲ್ಲಲಾರೆ. ಈಗಲೇ ನಾನು ಹೋಗುತ್ತೇನೆ ಪ್ರಾಣಕಾಂತೆ. ಅಯ್ಯೋ ಅಯ್ಯೋ ಹರ ಹರ. ಅಪ್ಪ ಸಾರಥಿ ಅಂತನು ಆಡಿದ ಮಾತು ಕೇಳಿದ್ಯಾ? ಹೇಗೆ ಮಾಡಲಪ್ಪ ಸಾರಥಿ?
ಎನ್ನ ನುಡಿಯನ್ನು ಕೇಳಬಹುದು. ಇವತ್ತಿನ ದಿವಸ ಅಮರಾವತಿಗೆ ದಾಳಿಯನ್ನಿಟ್ಟು ಇಂದ್ರಾದಿ ಸಚಿ ರಂಬೆ ಮೇನಕೆ ತಿಲೋತ್ತಮೆಯರನ್ನು ಮತ್ತು ಇದು ಅಲ್ಲದೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಗಳನ್ನು ನಮ್ಮ ಸ್ವಾಧೀನ ಮಾಡಿಕೊಳ್ಳಬೇಕು. ಅಂದಿಯ ಪ್ರಧಾನಿ ಶ್ರೇಷ್ಠ. ಈ ಸ್ವರ್ಗದ ವಿಸ್ತಾರವನ್ನು ನೋಡಿದೆಯಾ? ಎಲ್ಲಿ ನೋಡಿದರಲ್ಲಿ ರಮ್ಯಕರವಾದ ಉದ್ಯಾನವನಗಳು, ಎತ್ತ ನೋಡಿದರೂ ಚಿತ್ರದ ಪ್ರತಿಮೆಗಳು. ಹೇ ಪ್ರಧಾನಿ ಶ್ರೇಷ್ಠ, ಆಹಾ, ಎತ್ತ ಕಡೆಗೆ ನೋಡು. ಕಣ್ಣುಗಳಿಗೆ ಕಂಗಳಿಸುವ ಮಂಗಳಕರವಾದ ತಂಗಾಳಿಯ ಮಂಟಪವನ್ನು ನೋಡಿದೆಯಾ? ಆಹಾ, ಎತ್ತ ಕಡೆಗೆ ನೋಡು. ಕನಕ ಕವಾಟದಿಂದ ಸೇವಾ ಸಾಲು ಮಂಟಪದ ಮೇಲುಪ್ಪರಿಗೆಯನ್ನು ನೋಡಿದೆಯಾ? ಇಗೋ ಇತ್ತ ಕಡೆಗೆ ನೋಡು. ಆ ಮಂದಿರದ ಮುಂದಿರುವ ತೆಂಗು, ಅಡಕೆ, ಪೇರಳ, ಹಲಸು, ಕಿತ್ತಳೆ, ದ್ರಾಕ್ಷಿ ಮುಂತಾದವುಗಳು ಎಷ್ಟು ಮನೋಹರವಾಗಿ ತೋರುತ್ತವೆ. ಹೇ ಪ್ರಧಾನಿ, ನೋಡು ನೋಡು, ಈ ಒಳಮಂಟಪದಲ್ಲಿ
ಮಾಡದೆ ಆ ಪಾಂಡ ಇಂದ್ರನಿಗೆ ಏನು ಕಾರಣ ಕೊಟ್ಟಿರುವನು? ಅವನಿಗಿಂತ ನಾವೇನು ಉಗ್ರ ತಪಸ್ಸನ್ನು ಮಾಡಿಲ್ಲವೇ? ಹೇಗೆ? ಅಯ್ಯೋ ದೇವರಿಗೆ ಶಂಭುವೆಂಬ ಜಗತ್ ವಾರ್ತೆಯನ್ನು ಸೋಲು ಮಾಡಿ ನಾನೇ ದ್ವಿತೀಯ ಶಂಭು ಎನಿಸುವೆ. ಇದಕ್ಕೆ ಫಲವಾಗಿ ಅಮರಾದಿಗಳು ಏನಾದರೂ ಅಡ್ಡ ಬಂದರೆ ಅವರನ್ನು ಈ ಶಸ್ತ್ರದಿಂದ ಆ ಪತ್ರಬಲ ವೀರಭದ್ರ ಪ್ರಥಮ ನಾಯಕರನ್ನು ಹೆಡಮುರಿ ಕಟ್ಟಿ ಈ ಸ್ವರ್ಗ ಲೋಕವನ್ನು ಸೂರ್ಯ ಮಾಡದಿದ್ದರೆ ಈ ದಿಟ್ಟ ನಿವಾತನೆಂಬ ಹೆಸರಾತಕ್ಕಲ್ಲ. ಐ ಪ್ರಧಾನಿ ಶ್ರೇಷ್ಠ, ಐ ಪ್ರಧಾನಿ, ನೀನು ನಿಂದ್ರದೆ ಇಂದ್ರ ಲೋಕವನ್ನು ಹೊತ್ತು ಆ ಸುಂದರ ಸತ್ಯನ್ನು ಸೆರೆ ಹಿಡಿದು ಎನ್ನ ಮುಂದೆ ತಂದು ನಿಲ್ಲಿಸುವಂತವನಾಗು. ಖಂಡಿಯ ಪ್ರಧಾನಿ ಶ್ರೇಷ್ಠ. ನಿನ್ನ ಗಂಡನನ್ನು ಎಲ್ಲಿ ಎದುರಿಸಿರುವೆ? ಹೇಳಿದರೆ ಹೋಯ್ತಾಯ್ತು, ಇಲ್ಲದಿದ್ದರೆ ನಿನ್ನ ಗಂಡನ ಗಂಡನನ್ನು ಕಿತ್ತು ನಿನಗೆ ರಂಡತ್ವವನ್ನು ಉಂಟು ಮಾಡುವೆ. ಹತ್ತನೇ ನಮ್ಮ ಮಂದಿರಕ್ಕೆ ಬಾರೆ ಮಾರಿ ವೈಯಾರಿ ಎನ್ನ ಪ್ರಾಣವೆಲ್ಲವನು ಈ ಧನುಜರ ಕೈಯೊಳಗೆ ಕೊಟ್ಟು ಎತ್ತಬಹುದೋ ಎತ್ತವಿಲ್ಲ. ಅಪ್ಪ ರಾಕ್ಷಸಾಂತಕ, ನನ್ನಂತ ಹೆಣ್ಣು ಬಾಲೆಯನ್ನು ಏತಕ್ಕೆ ಪ್ರಾಣಿಸಿದೆ? ಇದು ನಿನಗೆ ಧರ್ಮವಲ್ಲ. ಎನ್ನನ್ನು ಸೆರೆ ಬಿಡೋ ಧರಣಿಪತಿಯೇ. ಅಣ್ಣಯ್ಯ, ಬಿಟ್ಟು ಹೋಗುವುದರಿಂದ ಹಾಗೆ ನಿನ್ನನ್ನು ಗಟ್ಟಿತನದಿಂದ ನಮ್ಮ ಪಟ್ಟಣಕ್ಕೆ ಒಯ್ಯುತ್ತಾರೆ. ಅಣ್ಣಯ್ಯ, ಎನ್ನ ನುಡಿಯನ್ನು ಕೇಳುವಂತಾತರ
ಲಂಕಾಧಿಪತಿಯಾದ ರಾವಣನು ಇದೇ ಪ್ರಕಾರ ಮಾಡಿ ತನ್ನ ದೋಷದೊಳಗೆ ಬಿದ್ದು ಶ್ರೀರಾಮನಿಂದ ಹತನಾದನು. ಅದರಂತೆ ಈ ದುರ್ಮಾರ್ಗ ರಾಕ್ಷಸರು ನಾಶವಾಗುತ್ತಾರೆ. ಇವರು ನನ್ನನ್ನು ಬಿಡುವುದಿಲ್ಲ. ಇನ್ಯಾಗೆ ಮಾಡಲಪ್ಪ ಸಾರಥಿ? ಎಲ್ಲ ಸಾರಥಿ, ಈ ಸಚಿದೇವಿಯು ಏನನ್ನೋ ಒಡಗುಡ್ತಿರೋಲ್ಲ. ಇವಳ ಕಪಾಳಕ್ಕೆ ಕತ್ತನೆ ಕುಟ್ಟಿ ಹತ್ತಿರದಿಂದ ನಮ್ಮ ಹತ್ತಿರಕ್ಕೆ ಹಾಕಿಕೊಂಡು ನಮ್ಮ ಪಟ್ಟಣಕ್ಕೆ ಒಯ್ಯುತ್ತೇನೆ. ಇವಳ ಗಂಡನು ಎಷ್ಟು ಹೊತ್ತು ಒಳಗಲಿ ಬೇರೆ ಸಚಿ ಹಾಗೆ ಅಣ್ಣಯ್ಯ. ಮಾತಕ್ಕೆ ನಡೆಯಲಾರಿ ಮದನ ಕಟ್ಟಾರಿ. ಅಣ್ಣಯ್ಯ ಎನ್ನ ನುಡಿಯನ್ನು ಕೇಳುವಂತದ್ದು ನಾನು. ಶಶಿ ಮುಖಿಯೋ ಅದೇ ನಾನು, ಶಶಿ ಮುಖಿಯೋ ಅದೇ ನಾನು, ತಾರಾವಶದೋಳೆ ಹೇ ಕಾಶಂಕನಂ ನಮ್ಮಗಾಲೆ ಮನದಾನೆ ಅಣ್ಣಯ್ಯ ಎನ್ನ ನುಡಿಯನ್ನು ಕೇಳುವಂತದ್ದು ನಾನು. ಶಶಿ ಮುಖಿಯೋ ಅದೇ ನಾನು, ಶಶಿ ಮುಖಿಯೋ ಅದೇ ನಾನು, ಧಾರಾವಶದೋ ಹೇರಲಮ್ಮ ಹೇಲಕಂಠನು ನಮ್ಮ ಮ್ಯಾಲೆ ಮನದಾನೆ ಅಣ್ಣಯ್ಯ ಎನ್ನ ನುಡಿಯನ್ನು ಕೇಳುವಂತಾದ ನಾವು. ಅಯ್ಯೋ ಶಿವ ಶಿವ, ಈ ರಾಕ್ಷಸರ ಕೈಯೊಳಗೆ ಸಿಕ್ಕು ಕಷ್ಟಪಡುವುದಕ್ಕಿಂತ ಮರಣ ಬಂದಿದ್ದರೆ ನೆಟ್ಟಗಾಗುತ್ತಿತ್ತು. ಅಯ್ಯೋ, ನಾನು ದಾವಲ್ಲಿಗೆ ಹೋಗಲಿ, ದಾವ ಮಡುವಿನಲ್ಲಿ ಧುಮುಕಲಿ, ಮಾತನಾಡಿದನೆಂದರೆ ಮಹಾ ಕಷ್ಟವಾಗುತ್ತದೆ. ಎಂತ ವಿಪರೀತ ಕಷ್ಟ ಬಂದೊದಗಿತು. ಸ್ವಲ್ಪ ನಿಂತನೆಂದರೆ ಏನು ಬಹಳ ಬಂದಿತಮ್ಮ ತಾಯಿಗಳಿರ. ಎಲ್ಲೇ ಪ್ರಶ್ನೆ ಮುಂದೆ ಹಾಗೆ ಅಣ್ಣಯ್ಯ. ಕಂಡವರ ಕಾಲಿಗೆ ಬಿದ್ದರೆ ಈ ಚಂಡರನ್ನು ಬಿಟ್ಟು ಹೋಗುವುದೇ ಹಾಗೆ. ಹ. ಹೇ ರಾಜೇಂದ್ರ, ಶ್ರೇಷ್ಠ. ಈ ಸಚಿದೇವಿಯನ್ನು ಎಷ್ಟು ಪರಪರಿಯಿಂದ ಕರೆದು ತನ್ನ ಹಠವನ್ನು ಬಿಡಬಲ್ಲರು. ಇದರಿಂದ ತಡಮಾಡದೆ ಹೇಳಬೇಕಲ್ಲ ರಾಜೇಂದ್ರ. ಹೇಳಿದಲ್ಲ ಈ ಪ್ರಧಾನ ಶ್ರೇಷ್ಠ. ಹೇ ರಾಜೇಂದ್ರ, ತಡ
ಕಡು ಶೇಖರದಿಂದ ಹೆಡಮುರಿ ಎಂಬುದು ಯಮ್ಮ ಮಂದಿರಕ್ಕೆ ಒಯ್ಯುವಂತವನಾಗು. ಕಂಡ ಇಂದ್ರನು ಎಷ್ಟು ಹೊತ್ತು ಅಡಗುತ್ತಾನೋ ಅಡಗಲಿ, ನಾನು ಉತ್ತರ ಬಾಗಿಲನ್ನು ಕಾಯ್ದುಕೊಂಡು ಇಲ್ಲೇ ಕೊಡುತ್ತೇನೆ. ಎಲೇ ಪ್ರಶ್ನ ಮುಂದೆ ತಡ ಮಾಡದೆ ನಮ್ಮ ಮಂದಿರಕ್ಕೆ ಬರುವಂತವನಿಗೆ ನಾನು ಕೇಳುವಂತಾತನ ಅದೇನು ಹೇಳುವಂತವ. ಎಳೆಯಬೇಡ, ಇಳೆಯಲು ಘನ ಕೀರ್ತಿ ಉಳಿಯದು. ಮನನೊಂದು ಸೆರೆಗೊಡ್ಡಿ ಚರಣಕ್ಕೆ ನನ್ನನ್ನು ಸರ್ವತಾ ಮುಟ್ಟಬೇಡೋ ಅಣ್ಣಯ್ಯ. ಹೆಣ್ಣೆ ಗಜನಿಂಬೆ ಹಣ್ಣೆ ಹಾಗೆ ಅಣ್ಣಯ್ಯ, ನಿನ್ನನ್ನು ಬಿಟ್ಟು ಹೋಗುವನೆಂದು ಇಂತಹ ವೈಯಾರದ ನುಡಿಯ ನುಡಿದರೆ ಈ ಚಂಡ ಪ್ರಚಂಡರು ನಿನ್ನನ್ನು ಬಿಡಲಿಕ್ಕೆ ಬಂದಿರುವನೆ ಹೇಗೆ? ಎಲೆ ಪ್ರಶ್ನ ಮುಂದೆ ಹಾಗೆ ಅಣ್ಣಯ್ಯ. ಎನ್ನ ಕರತಾಳದ ತೊಳಕೆಂಬ ಕೋಲು ಮಿಂಚಿನ ಕಾಂತಿಗೆ ಸೂರ್ಯ ಚಂದ್ರ ಅಯ್ಯೋ ನಡುಗಿ ಗಗನದೊಳು ಚಲಿಸುವರು. ಪ್ರಶ್ನ ಮುಂದೆ ಎನ್ನ ಓಂಕರಿಸುವ ಸಿಂಹನಾದಕ್ಕೆ ಅಮರಾವತಿಯ ಗೋಪುರಗಳು ಅಯ್ಯೋ ಎನ್ನ ಎಡಬಲದ ಕುಡಿ ಮೀಸಿಯ ಅಬ್ಬರಕ್ಕೆ ಅಷ್ಟದಿಕ್ಪಾಲಕರು ತೆಕ್ಕು ಕಾಣದೆ ಪಲಾಯನ ಮಾಡಿದರು. ಎಲ್ಲೇ ಪ್ರಶ್ನ ಮುಂದೆ ಇಂತಹ ಪರಾಕ್ರಮನಿಗೆ ನಿನ್ನಂತ ವೈಯಾರದ ಮಾತು ಸರಿಯೇನೇ ಸಜ್ಜೆ? ಎಲ್ಲೇ ಪ್ರಶ್ನ ಮುಂದೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನಡೆಯ ನನಗಾಗಿ ನನ್ನ ನುಡಿಯನ್ನು ಕೇಳುವಂತಾತನ. ಅದೇನೋ ಹೇಳುವಂತಾಗಿಯಾಗು. ಮಗಳೊಳೆತ್ತುವ ನಿನ್ನ ಮಗಳ ಸಾರಿಯೋ ನನಗಾಗಿ ನನ್ನ ನುಡಿಯನ್ನು ಕೇಳುವಂತಾತನ. ಮಗಳೊಳೆತ್ತುವ ನಿನ್ನ ಮಗಳ ಸಾರಿಯೋ ನಾನು ಮನದೋಡು ಕುಟಿಲತ್ತೋನ್ನು ಬಿಡು. ನನ್ನಂತ ಹೆಣ್ಣು ಬಾಲೆಯನ್ನು ಎಳೆದರೆ ನಿನಗೆ ಧರ್ಮವೇ? ಮಹಾದೇವನು ನಿನಗೆ ಇದಕ್ಕಾಗಿ ವರವನ್ನು ಕೊಟ್ಟಿದ್ದಾನೋ ತಿಳಿಯದು. ಏ ಅಣ್ಣಯ್ಯ, ಬಗಲೋಳೆತ್ತುವ ನಿನ್ನ ಮಗಳ ಸರಿ ನಾನು
ಎನ್ನನ್ನು ಸೆರೆ ಬಿಡೋ ಧರುಣಿಪತಿಯೇ. ಎಲೇ ತರುಣಮಣಿ, ಅಣ್ಣಯ್ಯ, ಎರೆ ಬಿಡಿ ಅಂದು ಕರ ಮುಗಿದು ಬೇಡುತ್ತೀಯ. ನಾನೇನು ನಿನ್ನನ್ನು ಬಿಡಲಿಕ್ಕೆ ಬಂದಿರುವೆನೆ ಹೇಗೆ? ಎಲೇ ಭ್ರಷ್ಟ ಮುಂಡೆ, ಅಣ್ಣಯ್ಯ, ನನಗೆ ಧನಮದ ಜಪಮದ ಯೌವನದ ಮದ ಸ್ಥಿರವಾಗಿರುವುದಲ್ಲದೆ ಈ 14 ಲೋಕಕ್ಕೆ ನಾನೇ ಗಂಡನೆನಿಸಿರುವೆ. ಎಲೇ ಭ್ರಷ್ಟ ಮುಂಡೆ, ಹೆಚ್ಚಿನ ನುಡಿ ಬಿಚ್ಚಿದರೆ ನಿನ್ನ ದಂತ ಪಂಕ್ತಿಗಳನ್ನು ಅಯ್ಯೋ ಗೊತ್ತುವೆನೋ. ನಿನ್ನನ್ನು ಸ್ವಚ್ಛದಿಂದ ಆಡಲಿಕ್ಕೆ ನಾನೇ ಇಚ್ಛಾಧೀಶನು ಇರುವೆನು. ಕೇಳಿ ನಾರಿ ಮದನ ಮಯೂರಿ. ಅಣ್ಣಯ್ಯ, ಅದೇ ಕೃಷ್ಣ ಮುಂದೆ ಎನ್ನ ನುಡಿಯನ್ನು ಕೇಳುವಂತ ಅದೇನದು ಹೇಳುವಂತಾಗಿ ಆಗು. ನೀಲಕಂಠನು ನಮ್ಮ ಕಾಲೇ ಮುನಿದ ನಮ್ಮ ನೀಲಕಂಠನು ನಮ್ಮ ಕಾಲೇ ಮುನಿದ ನಮ್ಮ ಶಹಪೋಷ್, ಹಾಗೆ ಮಾಡಲಿ ದೇವ, ಹಾಗೆ ಮಾಡಲಿ ದೇವ, ದೇವಾದಿ ದೇವನೇ. ಎಲೇ ತರುಣಮಣಿ, ಅಣ್ಣಯ್ಯ, ಎನ್ನ ನುಡಿಯನ್ನು ಕೇಳುವಂತಾತನ ಅದೇನು ಹೇಳುವಂತಾಗಿ ಆಗು. ಅಯ್ಯೋ ಶಿವ ಶಿವ, ನೀಲಕಂಠನು ಇಂದಿಗೆ ಎಂಬೊಳಗೆ ಮುನಿದನೆ. ಅಯ್ಯೋ ಸಭೆಯೊಳಗಿರುವಂತ ತಾಯಿ ತಂದೆಗಳಿರ, ನೀವಾದರೂ ಈ ದುರುಳರಿಗೆ ತಕ್ಕ ಉಪಾಯ ಹೇಳು. ಶಹಪೋಷ್, ನಾನು ಹೇಗ ಮಾಡಲೆಮ್ಮ ಹಣದಮ್ಮಗಳಿರ. ಹೊಳಿರಯ್ಯಲೇ ಪ್ರಧಾನ ಶ್ರೇಷ್ಠ.